ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇವೆ. ಹಿಂದಿನ ವಿಡಿಯೋದಲ್ಲಿ ಯಶೋಧರ ಚರಿತೆಯ ಪರಿಚಯ ತಿಳಿದುಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಯಶೋಧರ ಚರಿತೆಯ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಹೀಗೆ ಚರಿತ್ರೆಯನ್ನು ಕಥೆ ಮೂಲಕ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ಬನ್ನಿ ಕಥೆ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅಭಯಮತಿ ಹಾಗೂ ಅಭಯರುಚಿ ಹಿಂದಿನ ಜನ್ಮದ ಕಥೆಯನ್ನು ಮಾರಿದತ್ತನಿಗೆ ಹೇಳುತ್ತಾರೆ. ಉಜ್ಜಯಿನಿಯ ರಾಜ ಯಶೋಭನಿಗೆ ಯಶೋಧರ ಎಂಬ ಪುತ್ರ. ಯಶೋಧರನು ಸುಂದರ, ವಿದ್ಯಾವಂತ. ಅವನಿಗೆ ಅಮೃತಮತಿ ಎಂಬ ಸುಂದರ ರಾಣಿ ಇದ್ದಳು. ಅವರ ಜೀವನ ಆರಂಭದಲ್ಲಿ ಸಂತೋಷದಿಂದ ಸಾಗುತ್ತದೆ. ಒಂದು ರಾತ್ರಿ ಅಮೃತಮತಿಗೆ ಅರಮನೆಯ ಗಜಶಾಲೆಯಿಂದ ಮಧುರ ಸಂಗೀತ ಕೇಳುತ್ತದೆ. ಆ ಗಾಯನ ಮನಸ್ಸನ್ನು ಆಕರ್ಷಿಸುತ್ತದೆ. ಆ ಹಾಡು ಹಾಡುತ್ತಿದ್ದವನು ಅಷ್ಟಾವಕ್ರ ಎಂಬ ಮಾವಟಿಗ. ಮಾವಟಿಗ ಅಂದರೆ ಆನೆಯನ್ನು ಪಳಗಿಸುವವನು. ಅಷ್ಟಾವಕ್ರನ ಮೇಲೆ ಮೋಹಗೊಳ್ಳುತ್ತಾಳೆ. ಅಮೃತಮತಿ ದಾಸಿಯ ಸಹಾಯದಿಂದ ಅಷ್ಟಾವಕ್ರನನ್ನು ಅವರು ಗುಪ್ತವಾಗಿ ಸಂಬಂಧ ಮುಂದುವರಿಸುತ್ತಾರೆ. ಒಂದು ದಿನ ಯಶೋಧರನು ನಿದ್ರೆಯ ನಾಟಕ ಮಾಡುತ್ತಾನೆ. ಅಮೃತಮತಿ ರಾತ್ರಿ ಮಂಚದಿಂದ ಎದ್ದು ಹೊರಗೆ ಹೋಗುತ್ತಾಳೆ. ಯಶೋಧರ ಅವಳನ್ನು ಹಿಂಬಾಲಿಸುತ್ತಾನೆ. ಅಷ್ಟಾವಕ್ರ ಮತ್ತು ಅಮೃತಮತಿಯನ್ನು ಒಟ್ಟಿಗೆ ನೋಡುತ್ತಾನೆ. ಅವನ ಹೃದಯ ಒಡೆಯ ತನ್ನ ಕತ್ತಿಯನ್ನು ಎತ್ತುತ್ತಾನೆ. ನಂತರ ಧರ್ಮವನ್ನು ನೆನೆದು ಸುಮ್ಮನಾಗುತ್ತಾನೆ. ಆತನಿಗೆ ವೈರಾಗ್ಯ, ಕೋಪ, ದುಃಖ ಒಟ್ಟಿಗೆ ಮೂಡುತ್ತದೆ. ಇದು ಕಥೆಯ ಒಂದು ಭಾವನಾತ್ಮಕ ಭಾಗ. ಮುಂದೇನಾಯಿತು ನೋಡೋಣ. ನಮಸ್ಕಾರ.